ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ. ಸೊ ನಾವು ಈಗ ಒಂದು ಸಣ್ಣದು ಒಂದು ಎಕ್ಸ್ಪೆರಿಮೆಂಟ್ ಏನಂತಂದ್ರೆ, ಈಗ ನಿಮ್ಮ ತಂದೆ ಹೆಸರು ಯಾರಂತ ಕೇಳಿದಾಗ ನಿಮ್ಮ ತಂದೆ ಹೆಸರು ಹೇಳ್ತಾರೆ. ಆಮೇಲೆ ಅವ್ರ ತಂದೆ ಹೆಸರೇನು, ಅವ್ರ ತಂದೆ ಹೆಸರೇನು, ಅವ್ರ ತಂದೆ ಹೆಸರೇನು ಅಂತಂದ್ರೆ ಬಹಳ ಅಂತಂದ್ರೆ ಒಂದು 7-8 ಜನರೇಷನ್ ಹೆಸರನ್ನ ಹೇಳ್ಬೋದೇನೋ. ಅದರ ಆಚೆ ಹೆಸರು ಹೇಳಕ್ಕಾಗಲ್ಲ. ಯಾರು ಹೇಳ್ತೀರಾ? ಯಾರು ಹೇಳ್ತೀರಿ? ಇಲ್ಲ ಸರ್. ಮತ್ತೆ ಹಾಗಿತ್ತಂದ್ರೆ ಅವ್ರು ಇಲ್ವಾಗಿದಾರ? ಇರ್ಬೇಕಲ್ವ ತಂದೆ? ಇದಾರೆ ಸರ್. ನಮಗ್ ಗೊತ್ತಿಲ್ಲ, ಅದಲ್ವಾ? ಹಾಗೆ ಅದು ಶಾಸ್ತ್ರದ ಪ್ರಕಾರ ಕೊನೆಗೆ ಎಲ್ಲಿಗೂ ನಿಲ್ಲುತ್ತೆ ಅಂತಂದ್ರೆ ಅದು ಪ್ರಜಾಪತಿಯಾಗಿರ್ತಕ್ಕಂತಹ ಬ್ರಹ್ಮನೇ ಎಲ್ಲಾ ಜೀವಿಗಳಿಗೆ ಉತ್ಪತ್ತಿಗೆ ಕಾರಣ ಅಂತ ಹೇಳ್ತಾರೆ. ಹಾಗೆ ಸದಾಶಿವ ಸಮಾರಂಭ ಈ ಏನು ಒಂದು ಜ್ಞಾನ ತತ್ವ ಇದೆಯಲ್ಲ ವೇದಾಂತ, ಇದು ಕೂಡ ಅಷ್ಟೇನೆ. ಈಗ ಅಲ್ಲಿ ನಿನ್ನೆ ಸೇರಿರ್ತಕ್ಕಂಥರೆಲ್ಲರೂ ಕೂಡ ನನಗೆ ಹೇಳ್ಬೋದು, ಎಲ್ಲ ನಿಮ್ ಕರುಣೆ ಅಂತ ಹೇಳ್ಬೋದು. ನಾನು ಹೇಳ್ತೀನಿ ನಮಗೆ ಕಲಿಸಿರ್ತಕ್ಕಂಥ ಕರುಣೆ ಅಂತ ಹೇಳ್ತೀನಿ. ಅವ್ರು ಹೇಳ್ತಾರೆ ಅವ್ರಿಗೆ ಕಲಿಸಿರ್ತಕ್ಕಂಥ ಕರುಣೆ, ಅವ್ರು ಹೇಳ್ತಾರೆ ಅವ್ರಿಗೆ ಕಲಿಸಿರ್ತಕ್ಕಂಥ ಕರುಣೆ. ಕೊನೆಗೆ ಎಲ್ಲಿಗೆ ಹೋಗುತ್ತೆ? ಅದು ಶಂಕರಾಚಾರ್ಯರಿಗೆ ಹೋಗುತ್ತೆ. ಶಂಕರಾಚಾರ್ಯರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಸೊ ಆ ಪರಮಾತ್ಮನಿಂದನೇ ಬಂದಿರತಕ್ಕಂಥದ್ದು. ಅವರು ಯಾವಾಗ್ಲೂ ಕೂಡ ಸೊ ವಿಶೇಷವಾಗಿ ವ್ಯಾಸರನ್ನ ಮತ್ತೆ ಗೌಡಪಾದರನ್ನ ಅವರು ಸ್ಮರಿಸಿಕೊಂಡೇ ಪಾಠ ಶ್ಲೋಕಗಳನ್ನ ಗ್ರಂಥಗಳನ್ನ ಬರೆದಿರತಕ್ಕಂಥದ್ದು. ಹಾಗಾದ್ರೆ ಏನಾಯ್ತು? ಸೊ ಇದು ಕೂಡ ಎಲ್ಲಿಗೋಯ್ತು ಅಂತಂದ್ರೆ ಆ ಪರಮಾತ್ಮನೇ ಜಗತ್ತಿಗೆ ಸೃಷ್ಟಿ ಮಾಡಿದವನು, ಜಗತ್ತನ್ನ ಸೃಷ್ಟಿ ಮಾಡಿದವನು ಪರಮಾತ್ಮನೇ, ಮತ್ತೆ ಈ ಜ್ಞಾನ ಕೊಟ್ಟವನು ಪರಮಾತ್ಮನೇ. ಹಾಗಾಗಿ ಹೇಗೆ ಶ್ರದ್ಧಾ ಸಮಯದಲ್ಲಿ ನೀವು ಏನು ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸ್ತೀರಿ, ಅದು ಹೇಗೆ ಎಲ್ಲಾ ಪಿತೃಗಳಿಗೆ ತೃಪ್ತಿಯನ್ನು ಕೊಡುತ್ತೆ, ಆ ರೀತಿಯಾಗಿ ಈ ಗುರುಪೂರ್ಣಿಮೆ ದಿನ ನಮಗೆ ಯಾರು ಕಲಿಸಿರ್ತಕ್ಕಂತಹ ನಮ್ಮ ಗುರುಗಳನ್ನ ನಾವು ನೆನಪು ಮಾಡಿಕೊಳ್ತೀವಿ. ಸೊ ಆ ನೆನಪು ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಆ ನೆನಪು ಇಡೀ ಗುರು ಪರಂಪರೆಗೆ ಅದು ಮುಟ್ತಕ್ಕಂಥದ್ದು. ಸೊ ಯಾವಾಗಲೂ ಕೂಡ ಒಂದು ಯಜ್ಞಗಳನ್ನು ಮಾಡುವಾಗ ಆ ಯಜ್ಞದ ಪೂರ್ಣಾಹುತಿಯನ್ನಾದ್ಮೇಲೆ ಎಲ್ಲರೂ ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅಂತ ಪೂರ್ವ ಮೀಮಾಂಸೆ. ಸೊ ಅವಾಗ ಅವರೊಂದು ಹೇಳ್ತಾರೆ, ಅವ್ರು ಎಲ್ಲರ ಕಡೆ ಒಂದಿಷ್ಟು ಹೂವು ಕೊಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ, ನಿಮಗೆ ಯಾರೆಲ್ಲ ಹಿರಿಯರು ಇದ್ದಾರೋ ಅವ್ರು ನೆನಪು ಮಾಡಿಕೊಳ್ಳಿ ಅಂತ. ಅಂದ್ರೆ ದೇವತೆಗಳು ನಮಗಷ್ಟೇ ಅಲ್ಲ, ಆ ಎಲ್ಲ ಪಿತೃಗಳಿಗೂ ಕೂಡ ಶ್ರೇಯಸ್ಸು, ಯಶಸ್ಸು, ಬಲ, ವೀರ್ಯ, ಶಕ್ತಿ ಏನು ಎಲ್ಲ ಇದೆ, ಎಲ್ಲನೂ ಕೂಡ ಎಲ್ಲರಿಗೆ ತಲುಪಲಿ ಅಂತ. ಸೊ ಹಾಗಾಗಿ ಹೇಗೆ ನಾವು ವರ್ಷದಲ್ಲಿ ಒಂದು ಸಾರಿ ಹಿರಿಯರಿಗೆ ಶ್ರದ್ಧಾ ಅಂತೇಳಿ ಮಾಡ್ತೀವಿ, ಆ ರೀತಿಯಾಗಿ ಒಂದು ವಿಶೇಷ ಗುರುಪೂರ್ಣಿಮೆ ಅಂತ ಈ ಉತ್ತರಾಯಣದ ಕೊನೆಯ ದಿನದಲ್ಲಿ, ಆಷಾಢ ಮಾಸದ ಉತ್ತರಾಯಣದ ಶುಕ್ಲ ಪಕ್ಷದ ಕೊನೆಯ ದಿನದಲ್ಲಿ ಸೊ ಆ ಗುರು ಪರಂಪರೆಯನ್ನ ನೆನಪು ಮಾಡಿಕೊಳ್ತಕ್ಕಂತಹದ್ದು ಬಹಳ ಮುಖ್ಯ. ಈ ಗುರು ಪರಂಪರೆಯನ್ನ ನೆನಪು ಮಾಡಿಕೊಳ್ಳುವಾಗ ಸಾಮಾನ್ಯವಾದ ಮನಸ್ಸಿನ ಸ್ತರದಲ್ಲಿ ಕೆಲವೊಬ್ಬರೇನು ಕೊಡ್ತಾರೆ, ಕೆಲವೊಬ್ಬರಿಗೆ ಕೊಡಕ್ಕಾಗಲ್ಲ, ಕೆಲವೊಬ್ಬರೇನು ಹೇಳ್ತಾರೆ, ಕೆಲವೊಬ್ಬರಿಗೆ ಹೇಳಕ್ಕಾಗೋದಿಲ್ಲ, ಕೆಲವೊಬ್ಬರೇನು ಬರೀತಾರೆ, ಕೆಲವೊಬ್ಬರಿಗೆ ಬರೆಯಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಸಾಮರ್ಥ್ಯತೆ ಇರುತ್ತೆ, ಶಕ್ತಿ ಏನೋ ಖರ್ಚು ಮಾಡೋದು, ಇನ್ನು ಕೆಲವೊಬ್ಬರಿಗೆ ಇರೋದಿಲ್ಲ, ಕೆಲವೊಬ್ಬರಿಗೆ ಆರ್ಗನೈಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಇನ್ನೊಬ್ಬರಿಗೆ ಇರೋದಿಲ್ಲ. ಇದೆಲ್ಲವೂ ಕೂಡ
ಎಲ್ಲವೂ ಕೂಡ ಅದನ್ನ ದೈವ ಅಂತ ಕರೀತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದಿರತಕ್ಕಂತಹ ವಿಶೇಷತೆಯನ್ನ ಸೇರಿಸಿ ಮತ್ತೆ ಯಾರಿಗೆ ಯಾವುದನ್ನು ಕೂಡ ತಾಕತ್ತು ಇಲ್ಲವೋ ಅವರನ್ನ ಸೇರಿಸಿಕೊಂಡು, ಇದರಲ್ಲಿ ಒಂದೇ ಒಂದು ತಾಕತ್ತು ಏನಂತಂದ್ರೆ ಈ ಶಾಸ್ತ್ರವನ್ನ ಕೇಳಬೇಕು ಅಂತಕ್ಕಂತಹದ್ದು ಒಂದೇ ಎಲಿಜಿಬಲ್. ಉಳಿದದ್ದೆಲ್ಲವೂ ಕೂಡ ಅದು ಈಶ್ವರ ಅವರವರ ಕೊಟ್ಟಿರ್ತಕ್ಕಂತಹ ಶಕ್ತಿ ಅದು. ಸೊ ಹಾಗಾಗಿ ಇಲ್ಲಿ ಯಾವುದು ಹೆಚ್ಚು ಕಡಿಮೆ ಎಲ್ಲ ತೋರಿಸದೆ ಎಲ್ಲರೂ ಸಮರ್ಪಣಾ ಭಾವದಿಂದ ಗುರುವಿಗೆ ಏನು ಒಂದು ಅರ್ಪಣೆ ಮಾಡಿ ಆ ಗುರು ಯಾವುದೊಂದು ತತ್ವವನ್ನ ಕಂಡುಕೊಂಡಿದ್ದಾನೆ ಅದರಲ್ಲಿ ನಮ್ಮ ಮನಸ್ಸು ನಿಲ್ಲಬೇಕು. ಆ ಒಂದು ಸಂಕಲ್ಪವನ್ನ ಕೇಳಿಕೊಳ್ತಕ್ಕಂತಹದ್ದೇ ಗುರು ಯಜ್ಞ ಅಥವಾ ಗುರು ಪೂರ್ಣಿಮೆ ಅಂತ. ಸೊ ಸಾಮಾನ್ಯವಾಗಿ ನಾವು ಪಾಠಗಳನ್ನ ಕೇಳುವಾಗ ಇದೆಲ್ಲವೂ ಕಲ್ಪಿತವಾಗಿರ್ತಕ್ಕಂಥದ್ದು, ಇದು ಯಾವುದು ಕೂಡ ರಿಯಾಲಿಟಿ ಅಲ್ಲ, ಪರಮಾತ್ಮನೊಬ್ಬನೇ ರಿಯಾಲಿಟಿ, ಅದನ್ನು ನಾವು ತಿಳ್ಕೊಳ್ಬೇಕು, ಇದೆಲ್ಲ ಕಲ್ಪಿತ ಅಂತಕ್ಕಂಥದ್ದು ಪಾಠ ಕೇಳುವಾಗ ಸೊ ಮಾತನಾಡ್ತೀವಿ. ಎಸ್ ಕರೆಕ್ಟ್, ಅದು ಎಲ್ಲವೂ ಕಲ್ಪಿತನೇ. ಯಾವಾಗ ಅದು ಕಲ್ಪಿತ ಆಗುತ್ತಂದ್ರೆ ಪರಮಾತ್ಮನನ್ನ ಪೂರ್ಣ ತಿಳಿದ ಮೇಲೆ ಅವಾಗ ಇದು ಕಲ್ಪಿತ ಆಗುತ್ತ. ಪರಮಾತ್ಮನ ತಿಳಿಯುವ ಹಂತದಲ್ಲಿದ್ದಾಗ ಮೊದಲು ಕಲ್ಪಿತವಾಗಿರ್ತಕ್ಕಂತಹದ್ದೇ ಸತ್ಯ ಅಂತಿತ್ತು. ಈಗ ಕಲ್ಪಿತವಾಗಿರ್ತಕ್ಕಂಥದ್ದನ್ನು ಸತ್ಯನೇ ಮತ್ತು ಕಲ್ಪಿತಕ್ಕೆ ಕಾರಣ ಆಗಿರ್ತಕ್ಕಂಥ ಪರಮಾತ್ಮನು ಸತ್ಯ ಅಂತಕ್ಕಂಥದ್ದು ಎರಡು ನಮಗೆ ಸತ್ಯಗಳು ಗೋಚರ ಆಗ್ತವೆ. ಆಮೇಲೆ ನಾವು ಇನ್ನು ಈ ರೀತಿಯಾಗಿ ಇದನ್ನ ಬೆಳಿತಾ ಎಲ್ಲವನ್ನ ನಿರಾಕರಿಸುವಂತಹ ಶಕ್ತಿ ಬಂದಾಗ ಆವಾಗ ಅಲ್ಲಿ ಯಾವುದೂ ಇರೋದಿಲ್ಲ, ಕೇವಲ ಅಲ್ಲಿ ನಿರ್ವಾಣ ಸ್ಥಿತಿ. ಆ ಸ್ಥಿತಿಗೆ ಮುಟ್ಟ ತನಕನೂ ಕೂಡ ಈ ಇದಕ್ಕೆ ರಿಲೇಟೆಡ್ ಆಗಿರತಕ್ಕಂತಹ ಈ ಭಾವನೆಯಲ್ಲಿ ಇರೋದ್ರಿಂದ ಸೊ ನಾವು ಹೆಚ್ಚು ಪ್ರಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಮ್ಮ ಎಲ್ಲ ಗುರು ಪರಂಪರೆ ಎಲ್ಲರೂ ಕೂಡ ಈ ಒಂದು ಗುರು ಪರಂಪರೆಯನ್ನ ಆಚರಣೆ ಮಾಡತಕ್ಕಂಥದ್ದು, ಗುರು ಪರಂಪರೆ ಗುರು ನಮನವನ್ನ ಸಲ್ಲಿಸ್ತಕ್ಕಂಥದ್ದು ಈ ಗುರು ಪೂರ್ಣಿಮೆಯ ವಿಶೇಷತೆ. ಸೊ ಇದು ಎಲ್ಲವೂ ಕೂಡ ಪಾಠ ಕೇಳೋದ್ರಿಂದ ಒಂದಿಷ್ಟು ನಮಗೆ ನಾಲೆಡ್ಜ್ ಬರ್ತಾ ಇದ್ರೆ ಮತ್ತೆ ಎಲ್ಲರ ಜೊತೆ ಸೇರಿಕೊಂಡು ಏನು ಅವರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಾಗ ಮತ್ತೆ ನಮ್ದು ಹೆಚ್ಚು ಪುಷ್ಟಿ ಆಗುತ್ತೆ. ಎಲ್ಲೋ ಒಂದು ಕಡೆ ಈಗ ಸುಮಾರು ಕೆಲವೊಂದು ಕಡೆ ಆ ವಿಷಯವನ್ನ ನಾವು ಹೇಳಿದ್ದೀವಿ. ಅಧ್ಯಾತ್ಮದಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳನ್ನ ಮಾನಸಿಕ ಏನು ಒಂದು ಜರ್ಜರಿತ ಅಂತ ಬೆಳೆಸ್ತಾರಲ್ಲ ಗೀತ, ಆ ಥರದ್ದನ್ನೇ ನಾವು ಹೇಳಿರ್ತೀವಿ. ಆದರೆ ಅಷ್ಟು ಎಫೆಕ್ಟ್ ಆಗಲ್ಲ ಅದು. ಆದರೆ ಅಲ್ಲೇನಾಗುತ್ತೆ, ಅವರು ನೇರವಾಗಿ ಅದನ್ನು ಅನುಭವಿಸಿದವರೇ ಹಂಚಿಕೊಂಡಾಗ ಏನಾಗುತ್ತೆ, ಅದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಸೊ ಹಾಗಾಗಿ ಇಂತಹ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಪ್ರೆಸೆನ್ಸ್ ಆ ಪ್ಲೇಸಲ್ಲಿ ಇದ್ದಾಗ ಅನೇಕ ಸಂಗತಿಗಳು ನಮಗೆ ತಿಳಿತಾ ಹೋಗ್ತವೆ. ಸೊ ಈ ಎಲ್ಲ ತಿಳುವಳಿಕೆ ನಮ್ಮನ್ನು ಹೆಚ್ಚು ಜ್ಞಾನದ ಕಡೆ, ಅಧ್ಯಾತ್ಮದ ಕಡೆ ಹೆಚ್ಚು ಶಕ್ತಿಯುತರನ್ನಾಗಿ ಮಾಡುತ್ತೆ. ಯಾವುದನ್ನ ನಾವು ಈಗ ಚಿಂತನೆ ಮಾಡಕಚ್ಚಿದ್ದೀವಿ, ಈ ಚಿಂತನೆ ಮಾಡತಕ್ಕಂಥ ಬ್ರಹ್ಮಾಭ್ಯಾಸ ಯಾವುದು, ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ, ಮನಸ್ಸಿನಲ್ಲಿ ಆ ಬ್ರಹ್ಮದ ಸ್ಥಿತಿಯನ್ನ ಮನಸ್ಸಿನಲ್ಲಿ ಅವಧಾನ ಮಾಡು, ಅನುಸಂಧಾನ ಮಾಡುವಂತ ಏನು ಆಚಾರ್ಯ ಶಂಕರರು ಈ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಆ ಶ್ಲೋಕದ ಅರ್ಥದಲ್ಲಿ ನಿಲ್ಲಬೇಕು ಅಂತಂದ್ರೆ ಇದೆಲ್ಲವೂ ಕೂಡ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಯಾಣ. ನಾವು ಇಂದಿನ ಉಪನ್ಯಾಸದಲ್ಲಿ
ಷಡ್ಭಿರೂರ್ಮಿ ಅಂದ್ರೆ 6 ವಿಧವಾಗಿರ್ತಕ್ಕಂತಹ ಸೊ ಈ ದುಃಖಗಳು, ಉರ್ಮಿ ಅಂತಂದ್ರೆ ದುಃಖಗಳು ಅಂತ. ಇದರಲ್ಲಿ ಏನ್ ಮಾಡಿದ್ದಾರೆ, ಇದನ್ನ 6 ಅಂದ್ರೆ ಯಾವ್ಯಾವ ಅಂತಂದ್ರೆ ಹಸಿವು, ಬಾಯಾರಿಕೆ, ಶೋಕ, ಮೋಹ ಮತ್ತೆ ಮುಪ್ಪು, ಸಾವು ಅಂತಕ್ಕಂತಹ ಈ 6 ದುಃಖಗಳು ಅಂತ. ಈ ದುಃಖಗಳನ್ನ ಇದರಲ್ಲಿ ಒಂದ್ ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಹೆಚ್ಚು ತಿಳುವಳಿಕೆಗೋಸ್ಕರವಾಗಿ ಇದನ್ನ ನಾವು ಡಿವಿಷನ್ ಮಾಡಬಹುದು. ಅಂದ್ರೆ ಯಾವ್ಯಾವುದು ಯಾವುದಕ್ಕೆ ಅಂತ. ನಾರ್ಮಲ್ ಆಗಿ ಮನುಷ್ಯನಿಗೆನೆ ಇವೆಲ್ಲ ಅಂತ ಹೇಳ್ತೀವಿ, ಆದ್ರೆ ಮನುಷ್ಯನಲ್ಲಿ ಸ್ವಲ್ಪ ಭಿನ್ನ ಮಾಡಿ ನೋಡಿದ್ವಿ ಅಂತಂದ್ರೆ ಈ ಮುಪ್ಪು ಅಂತಕ್ಕಂಥದ್ದು, ಸಾವು ಅಂತಕ್ಕಂಥದ್ದು ದೇಹಕ್ಕೆ ತಂದು ಕೊಡ್ತಕ್ಕಂತಹ ದುಃಖ ಇದು. ಹಾಗೆ ಹಸಿವು, ಬಾಯಾರಿಕೆ ಅಂತಕ್ಕಂಥದ್ದು ಅದು ಪ್ರಾಣದ ಗುಣ. ಶೋಕ, ಮೋಹ ಅಂತಕ್ಕಂಥದ್ದು ಇದು ಮನಸ್ಸಿನ ದುಃಖ. ಶೋಕ, ಮೋಹ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಅನುಭವಿಸುವಂತಹ ದುಃಖ. ಹಸಿವು, ಬಾಯಾರಿಕೆ ಅಂತಕ್ಕಂಥದ್ದು ಪ್ರಾಣದ ದುಃಖ. ಮುಪ್ಪು, ಸಾವು ಅಂತಕ್ಕಂಥದ್ದು ಶರೀರದಕ್ಕೆ ಒದಗುವಂತಹ, ಶರೀರದಲ್ಲಿ ಕಾಣಿಸಿಕೊಳ್ತಕ್ಕಂತಹ ದುಃಖ. ಸೊ ಈ ಶರೀರ, ಪ್ರಾಣ, ಮನಸ್ಸು, ಈ ಶರೀರ, ಪ್ರಾಣ, ಮನಸ್ಸನ್ನ ಮೀರಿ ಆ ಯೋಗಿ ಆಗಿರ್ತಕ್ಕಂಥವ್ನು ಏನ್ ಮಾಡ್ತಾನೆ, ಎಲ್ಲರ ಹೃದಯದಲ್ಲಿರ್ತಕ್ಕಂತಹ ಮತ್ತೆ ತನ್ನ ಹೃದಯದಲ್ಲಿರ್ತಕ್ಕಂತಹ ಆ ಒಂದು ತತ್ಸ್ವರೂಪನಾಗಿರ್ತಕ್ಕಂತಹ ಆ ಪರಮಾತ್ಮ ಹೃದಯದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಅನೇಕ ಕಡೆ ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಟದಲ್ಲಿ, ಗೀತೆಯಲ್ಲಿ ಎಲ್ಲ ಕಡೆಗೆ ಬರ್ತದೆ. ಇಲ್ಲಿ ಕೂಡ ಅದನ್ನು ತಗೊಂಡಿದ್ದಾರೆ. ಎಲ್ಲರ ಹೃದಯದಲ್ಲಿ ಆ ಯೋಗಿ ತಾನೇನ್ ಮಾಡ್ತಾನೆ, ಎಲ್ಲರ ಹೃದಯದಲ್ಲಿ ಇರ್ತಾನೆ. ಆದ್ರೆ ನಮಗೆ ಈ ದೇಹ, ಪ್ರಾಣ, ಮನಸ್ಸಿನ ಜೊತೆಗಿರೋದಷ್ಟೇ ಗೊತ್ತಿದೆ ಬಿಟ್ರೆ ಇದನ್ನ ಮೀರಿ ಈ ಹೃದಯದಲ್ಲಿ ವಾಸವಾಗಿರ್ತಕ್ಕಂತಹ, ಹೃದಯವಾಸಿಯಾಗಿರ್ತಕ್ಕಂತಹ ಪರಮಾತ್ಮನನ್ನ ನಮಗೆ ನೋಡಕ್ ಬರೋದಿಲ್ಲ. ಯಾಕಂತಂದ್ರೆ ನಾವು ಇದರಲ್ಲೇನೆ ಬಿಜಿ ಆಗಿಬಿಟ್ಟಿದ್ದೀವಿ. ಕಣ್ಣು ಮುಚ್ಚಿದ್ರೆ ಸಾಕು, ಥಾಟ್ಸ್ ಬರ್ತಾನೆ ಇರ್ತವೆ. ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡಿವಿ ಅಂತಂದ್ರೆ ನಿಧಾನವಾಗಿ ಕೈ ಕಾಲು ನೋವಾಗ್ಲಿಕ್ಕೆ ಶುರು ಆಗ್ತಾವ, ಜೋಂಬರಕ್ಕೆ ಶುರು ಆಗ್ತಾವ. ಕಷ್ಟಪಟ್ಕೊಂಡು ಕುತ್ಕೊಂಡೆ ಅಂತಂದ್ರೆ ಇಲ್ಲ ವಾಶ್ರೂಮ್ಗೆ ಹೋಗ್ಬೇಕು, ಇಲ್ಲ ನೀರದ ಕುಡಿಬೇಕು. ಇದೆಲ್ಲ ಈ ತರ ಈ ಏನು ಶರೀರದ ಗುಣ, ಪ್ರಾಣದ ಗುಣ, ಮನಸ್ಸಿನ ಗುಣ ನಮ್ಮನ್ನ ಅದನ್ನ ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನಾವು ಕ್ರಾಸ್ ಮಾಡಿ ಹೋಗ್ಬೇಕು ಅಂತಂದ್ರೆ ಯೋಗಿಗಳನ್ನ, ಯೋಗ ಸಾಧನೆಯನ್ನ ಪ್ರಾಕ್ಟೀಸ್ ಮಾಡಬೇಕು. ಆ ಯೋಗ ಸಾಧನೆಯನ್ನ ಪ್ರಾಕ್ಟೀಸ್ ಮಾಡಿದಾಗ ಆಗ ಒಂದು, ಈಗ ನಾನು ಮಾರ್ನಿಂಗು 5:20ಗೆ ಇಲ್ಲಿ ಕ್ಲಾಸ್ ತಗೊಳ್ತೀನಿ. ಅದು ಅರ್ಧ ಗಂಟೆ ಕ್ಲಾಸ್. ಆ ಅರ್ಧ ಗಂಟೆ ಕ್ಲಾಸಲ್ಲಿ ಕೂಡ ಒಂದು 15 ನಿಮಿಷ ಒಂದು ಆಸನದಲ್ಲಿ ಯಾವುದೇ ಸುಖಾಸನ ಹಾಕಿಲ್ಲ, ಆರಾಮಾಗಿ ಕುತ್ಕೊಳ್ಳೋಕ್ಕಾಗ್ತಿರಂಗಿಲ್ಲ. ಒಂದು ಅರ್ಧ ಗಂಟೆ ಒಂದು ಆಸನದಲ್ಲಿ ಬೇಡ, ಅಟ್ಲೀಸ್ಟ್ ಒಂದು 15 ನಿಮಿಷಗಳ ಕಾಲ ಗಂಟೆ ಕೂಡ ಒಂದು ಆಸನದಲ್ಲಿ ಕೂತ್ಕೊಳ್ಳೋಕ್ಕಾಗದೇ ಇರೋಷ್ಟು ಆ ಡಿಸ್ಟರ್ಬೆನ್ಸ್ ಇರ್ತದೆ ತುಂಬಾ ಜನರಲ್ಲಿ. ಇನ್ನು ಕೆಲವೊಬ್ಬರಿಗೆ ಆರಾಮಾಗಿ ಕುತ್ಕೊಳ್ಳೋಕ್ಕಾಗ್ತದೆ, ಆದ್ರೆ ಅವರಿಗೆ ಮಾನಸಿಕವಾಗಿ ಏಕಾಗ್ರತೆ ಬರಕ್ಕೆ ಸಾಧ್ಯ ಆಗೋದಿಲ್ಲ, ಡಿಸ್ಟರ್ಬ್ ಆಗ್ತಿರ್ತದೆ. ಸೊ ಇಲ್ಲಿ ನಮಗೆ ಆಚಾರ್ಯ ಶಂಕರರು ಕೊಡ್ತಕ್ಕಂಥ ಉಪದೇಶ ಅಂತಂದ್ರೆ, ಈ ತತ್ವವನ್ನ ಕೇಳಿ ಕೇಳಿ ಈ ತತ್ವದಲ್ಲಿ ಮನಸ್ಸು ಸ್ಥಿರವಾಗಿ ಒಂದು ಸ್ವಲ್ಪ ಹೊತ್ತಿನ ಕಾಲ ಈ ದೇಹಕ್ಕೆ ಇರುವಂತಹ ದುಃಖ, ಪ್ರಾಣಕ್ಕೆ ಇರುವಂತಹ ದುಃಖ ಮತ್ತು ಮನಸ್ಸಿಗಿರತಕ್ಕಂತಹ ಈ ದುಃಖಗಳನ್ನ ಮೀರಿ
ಇದಕ್ಕೆಲ್ಲವೂ ಅತೀತವಾಗಿರ್ತಕ್ಕಂತಹ ಯಾವುದು ಈ ಎಲ್ಲ ದುಃಖಗಳ ರಹಿತವಾಗಿರ್ತಕ್ಕಂತಹ ಯಾವುದು ಆ ಪರಮಾತ್ಮನ ಸ್ಥಿತಿ ಇದೆಯೋ ಅಲ್ಲಿ ಮನಸ್ಸನ್ನ ನಿಲ್ಲಿಸ್ಕೋ ಅಂತ ಶ್ಲೋಕದ ಅರ್ಥ. ಭ್ರಾಂತಿ ಕಲ್ಪಿತ ಜಗತ್ಕಲಾಶ್ರಯಂ ಸ್ವ ಆಶ್ರಯಂ ಚ ಸದ್ವಿಲಕ್ಷಣಂ ಸತ್ ಅಸತ್ ವಿಲಕ್ಷಣಂ ನಿಷ್ಕಲಂ ನಿರುಪಮಾನವದ್ದಿ ಯತ್ ಬ್ರಹ್ಮ ತತ್ವಮಸಿ ಭಾವಯಾತ್ಮನಿ. ಭ್ರಾಂತಿ ಕಲ್ಪಿತ ಜಗತ್ ಕಲಾ ಆಶ್ರಯಂ ಅಂದ್ರೆ ಕಲಾ ಅಂತಂದ್ರೆ ಇಲ್ಲಿ ಅನೇಕ ವಿಧವಾಗಿರ್ತಕ್ಕಂಥದ್ದು ಅಂತ. ಯಾಕಂದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ನಾವು ನೋಡ್ತೀವಲ್ವ, ಮರದ್ದೇ ಒಂದು ಆಕಾರ, ಪ್ರಾಣಿಗಳದ್ದೇ ಒಂದು ಆಕಾರ, ಕೀಟದ್ದೇ ಒಂದು ಆಕಾರ, ಮನುಷ್ಯಂದೇ ಒಂದು ಆಕಾರ, ಹೀಗೆ ಎಲ್ಲ ಅನೇಕ ವಿಧವಾಗಿರ್ತಕ್ಕಂತಹ ಈ ಸೃಷ್ಟಿಯ ಜಗತ್ತಂದ್ರೆ ಸೃಷ್ಟಿ. ಇದೆಲ್ಲವೂ ಏನು ಅಂತಂದ್ರೆ ಇದೆಲ್ಲವೂ ಕೂಡ ಭ್ರಾಂತಿ ಕಲ್ಪಿತವಾಗಿರ್ತಕ್ಕಂತಹದ್ದು. ಮತ್ತೆ ಭ್ರಾಂತಿ ಕಲ್ಪಿತವಾಗಿರ್ತಕ್ಕಂತಹ ಯಾವುದು ವಸ್ತು ಇದೆಯೋ, ಭ್ರಾಂತಿಗೊಳ್ಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಇರ್ಬೇಕಲ್ವಾ. ಅದಕ್ಕೊಂದು ಅಧಿಷ್ಠಾನ ಇದ್ದಾಗ ಅವಾಗ ಅದರ ಮೇಲೆ ಇನ್ನೊಂದು ಭ್ರಾಂತಿ ಆಗುತ್ತೆ. ಸೂಪರ್ ಇಂಪೋಸ್ ಅಂತ ಕರಿತೀವಿ, ಸೂಪರ್ ಇಂಪೋಸ್ ಆಗುತ್ತೆ. ಹಾಗೆ ಈಗ ಸಪ್ಪೆ ಚಿಪ್ಪು ಇದ್ದಾಗ ಮಾತ್ರ ಅವಾಗ ಬೆಳ್ಳಿ ಅಂತಕ್ಕಂಥದ್ದು ಸೂಪರ್ ಇಂಪೋಸ್ ಅನ್ನ ನಾವು ನೋಡ್ಬೋದು. ಹಾಗಾಗಿ ಯಾವುದು ಈ ಭ್ರಾಂತಿ ಕಲ್ಪಿತವಾಗಿರ್ತಕ್ಕಂತಹ ಜಗತ್ತು ಇದೆಯೋ, ಈ ಭ್ರಾಂತಿ ಕಲ್ಪಿತವಾಗಿರ್ತಕ್ಕಂತಹ ಜಗತ್ತಿಗೆ ಆಶ್ರಯ ಅಧಿಷ್ಠಾನ ಯಾರು ಅಂತಂದ್ರೆ ಆ ಪರಮಾತ್ಮ ವಸ್ತು. ಮತ್ತೆ ಅದಕ್ಕೆ ಯಾರು ಆಶ್ರಯ ಅಂತಂದ್ರೆ ಅದಕ್ಕೆ ಇನ್ನೊಂದು ಯಾರು ಆಶ್ರಯ ಇಲ್ಲ, ಅದಕ್ಕೆ ಸ್ವ ಆಶ್ರಯಂ ಅಂತ. ಭ್ರಾಂತಿ ಕಲ್ಪಿತ ಜಗತ್ತು ಈ ಕಲಾತ್ಮಕವಾಗಿರ್ತಕ್ಕಂತಹ ಜಗತ್ತಿಗೆ ಒಂದು ಅಧಿಷ್ಠಾನ ಬೇಕಲ್ವಾ. ಯಾವ್ದಾದ ಅಧಿಷ್ಠಾನ ಅಂತಂದ್ರೆ ಆತ್ಮನೇ ಅಧಿಷ್ಠಾನ. ಮತ್ತೆ ಅವಾಗ ಇನ್ನೊಬ್ಬ ಪ್ರಶ್ನೆ ಕೇಳ್ತಾನೆ, ಹಂಗಾರ ಮತ್ತೆ ಅದಕ್ಕೆ ಅಧಿಷ್ಠಾನ ಯಾವುದು ಅಂತ ಕೇಳಿದಂದ್ರೆ ಇಲ್ಲ, ಅದಕ್ಕೆ ಇನ್ನೊಂದು ಯಾವ್ದು ಅಧಿಷ್ಠಾನ ಇಲ್ಲ, ಅದೇ ಅಧಿಷ್ಠಾನ ಸ್ವ ಆಶ್ರಯಂ. ಅದು ಮತ್ತೆ ಇನ್ನೊಂದು ಆಶ್ರಯದಲ್ಲಿ ಇಲ್ಲ ಅಂತ. ಅದು ಮತ್ತೆ ಅದರದ್ದು ಗುಣ ಏನು? ಸತ್ ಅಸತ್ ವಿಲಕ್ಷಣಂ. ಇದು ಜಗತ್ತೇನದಲ್ಲ, ಇದು ಸತ್ ಲಕ್ಷಣಂ. ಸತ್ ಲಕ್ಷಣಂ ಅಂದ್ರೆ ಒಂದು ನಿರ್ದಿಷ್ಟವಾಗಿ ಕಾಣುತ್ತೆ. ಒಂದು ಮರ ಕಾಣುತ್ತೆ, ಎಲೆದವ, ಹೂವದವ, ರೆಂಬೆದವ, ಇದಿದೆ ಸತ್ ಲಕ್ಷಣ. ಸತ್ ಅಂದ್ರೆ ತೋರುವಿಕೆ ಅಂತ. ಮತ್ತೆ ಸತ್ ಅಂದ್ರೆ ಇನ್ನೇನು ಅರ್ಥ ಅಲ್ಲ, ಆ ಸಂದರ್ಭಕ್ಕನುಸಾರವಾಗಿ ವಾಕ್ಯಗಳನ್ನ ಅರ್ಥ ಮಾಡಬಹುದು. ಇರುವಿಕೆ, ತೋರುವಿಕೆ ಏನಿದೆ ಅಲ್ವಾ ಈ ಜಗತ್ತೆಲ್ಲನು, ಇದು ಸತ್ ಲಕ್ಷಣ, ತೋರ್ತಕ್ಕಂಥದ್ದು ಲಕ್ಷಣ. ಮತ್ತೆ ಇದ್ರ ಕೆಲವೊಂದದಲ್ವಾ, ಇದ್ರಾಗ ಅಸತ್ತನು ಕೂಡ ಅದ. ಇದ್ರಾಗ ಯಾವ್ದು ಅಸತ್ತದ? ಈಗ ರಾತ್ರಿ ಹೊತ್ತು ನೀವು ಹೊರಟಿರ್ತೀರಿ, ಜರ್ನಿ ಮಾಡ್ತಿರ್ತೀರಿ ತಗೊಳ್ಳಿ, ಒಂದು ಮರ ಹೋಗಿ ಒಂದು ಮನುಷ್ಯನ ರೂಪದಲ್ಲಿ, ಇನ್ಯಾವುದೋ ಒಂದು ಹೋಗಿ ಒಂದು ಹಸುವಿನ ರೂಪದಲ್ಲಿ. ಇದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಆ ಸಿಚುವೇಶನ್ ಗೊತ್ತಾಗುತ್ತಾ. ನಾವು ಅಗ್ರಿಕಲ್ಚರ್ ಮಾಡುವಾಗ ಒಂದ್ಸಾರಿ ನಮ್ದೊಂದು ಹಸು ತಪ್ಪಿಸ್ಕೊಂಡ್ಬಿಟ್ಟಿತ್ತು. ಬೆಳಗಿನ ಜಾವ ಅಂದ್ರೆ 3 ಗಂಟೆ ಸುಮಾರು ಅದನ್ನ ನಾವು ರಾತ್ರಿ ಅದು 1 ಗಂಟೆ ತನಕ ನಮಗೆ ಎಚ್ಚರದಲ್ಲಿ ಇದ್ದಾಗ ಇದೆ. 1 ಗಂಟೆ ಮೇಲೆ ಅದು ಹೇಗೋ ಹೊರಟೋಗ್ಬಿಟ್ಟಿದೆ. ಏನು ಯಾರು ಬಿಚ್ಚಿ ಏನಾಗಿದೆ ಒಟ್ಟು ಗೊತ್ತಿಲ್ಲ. ಆಮೇಲೆ 3 ಗಂಟೆಗೆ ನೋಡಿದಾಗ ಅದು ಹಸು ಇಲ್ಲ. ಆಮೇಲೆ ಎಲ್ಲಿ ಹೋಗಿರ್ಬೇಕಪ್ಪ ಅಥವಾ ಎಲ್ಲಿ ಹೋಗಿರ್ತದೆ ಅಂದ್ರೆ ಹಸು ನಾರ್ಮಲ್ ಆಗಿ ನಮ್ಮ ತಾನು ದಿನ ಎಲ್ಲಿ ಹೋಗ್ತದೆ
ತನ್ನ ಮೇಯಸ್ಥಾನಕ್ಕೆ ತಾನು ನಮ್ದು ಇನ್ನೊಂದು ಜಮೀನು ಅದ ಅಲ್ಲಿಗೆ ಹೋಗಿರ್ಬೇಕಂತ ಅಲ್ಲಿ ನೋಡಿದ್ವಿ. ಆಮೇಲೆ ಇನ್ನೊಂದು ಜಮೀನಿಗೆ ಹೋಗ್ಯದಾನೆ ಅಲ್ಲಿ ನೋಡಿದ್ವಿ. ಆಮೇಲೆ ಇನ್ನೆಲ್ಲೋ ಚೆನ್ನಾಗಿರ್ತಕ್ಕಂಥದ್ದು ಹಿಂಗ ನೋಡ್ತಾ ಹೋದಾಗ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ ಅಲ್ಲಿ ಕೆಲವೊಂದು ಬೆಳಕೊಂಡಿರ್ತಕ್ಕಂತಹ ಏನು ಒಂದು ನಾಲ್ಕಡಿ ಕೆಲವೊಂದು ಹುಲ್ಲಿನ ಪದರಗಳು ಅವೆಲ್ಲವೂ ಕೂಡ ಈಗ ದೂರದಿಂದ ನೋಡುವಾಗ ಹಸುವಿನ ನಿಂತುಕೊಂಡಿದೆ ಅನ್ನತಕ್ಕಂಥದ್ದು ಭ್ರಾಂತಿ ಆಗ್ತಿತ್ತು. ಅಂದ್ರೆ ಆ ಸಿಚುವೇಶನ್ ಅಲ್ಲಿ ನಮ್ಮ ಮನಸ್ಸಲ್ಲಿ ಬರೀ ಹಸು ಇರುವಾಗ ಯಾವ್ದು ನೋಡಿದ್ರು ಹಸುವಿನ ತರನೇ ಕಾಣುತ್ತದ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಇದು ಬೇರೆಯವರಿಗೆ ಏನಿದು ಎಷ್ಟು ಪೆದ್ದ ತರ ಮಾತಾಡ್ತಾರಲ್ಲ ಅಂತ ಅನ್ಬೋದು, ಬಟ್ ಆ ಸಿಚುವೇಶನ್ಗೆ ಆಗುತ್ತೆ. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದನ್ನ ಏನಂತ ಕರೆದ್ರು ಅಂತಂದ್ರೆ ಅದನ್ನ ಭ್ರಾಂತಿ ಅಂತ ಕರೆದ್ರು ಅದನ್ನ. ಅದಕ್ಕೆ ಯಾರಾದ್ರೂ ತುಂಬಾ ದುಃಖದಾಗಿದ್ದಾಗ ತುಂಬಾ ಏನೋ ಕಳ್ಕೊಂಡಾಗ ಅವ ಅಂತ ಸಮಯದಲ್ಲಿ ಈ ಶಾಸ್ತ್ರ ಹೇಳಕ್ ಹೋಗ್ಬಾರ್ದು, ಹಿಂಗ್ಯಾಕೆ ತಪ್ಪು ಮಾಡಿದೆ ಅಂತ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಅವ್ರ ಮನಸ್ಸು ಅದೇ ಇರ್ತದೆ ಪೂರ್ತಿ. ಅವಾಗ ಅವರು ಅದೇ ರೂಪದಲ್ಲಿ ಅವ್ರನ್ನ ಸಮಾಧಾನ ಮಾಡಿ ಸಂಪೂರ್ಣವಾಗಿ ಮನಸ್ಸು ಶಾಂತ ಆದ್ಮೇಲೆ ಅವಾಗ ಅದರ ಬಗ್ಗೆ ತಿಳಿಸ್ಬೇಕು. ಬಿಟ್ರೆ ಆ ಮೂಮೆಂಟ್ ಅಲ್ಲಿ ಹೇಳಕ್ ಹೋಗ್ಬಾರ್ದು. ಇದು ಸೈಕಲಾಜಿಕಲ್. ಇದು ಅವಾಗ ಅದು ಭ್ರಾಂತಿ ಆಗಿರಂಗಿಲ್ಲ, ಸತ್ಯ ಆಗಿರ್ತದೆ. ಯಾವಾಗ ಅದು ಭ್ರಾಂತಿ ಆಗುತ್ತೆ ಅಂದ್ರೆ ಸ್ವಲ್ಪ ಕೆಳಗಡೆ ಬರ್ಬೇಕು ಅವರು. ಕೆಳಗಡೆ ಮನಸ್ಸು ಕಾಮ್ ಆದಾಗ ಮಾತ್ರ ಅವಾಗ ಅರ್ಥ ಆಗತ್ತೆ. ಹಾಗಾಗಿ ಇದು ಭ್ರಾಂತಿ ಅಂತಕ್ಕಂಥದ್ದು ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಶಂಕರ್ ಹೇಳ್ತಾ ಇದ್ದಾರೆ, ಆ ಮೂಮೆಂಟ್ ಅಲ್ಲಿ ಇರೋರಿಗೆ ಅದು ಭ್ರಾಂತಿ ಅಲ್ಲ, ಸತ್ಯ. ಅದು ಆ ಮೂಮೆಂಟ್ ನಿಂದ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಭ್ರಾಂತಿ ಅಂತಕ್ಕಂಥ. ಸೊ ಈ ರೀತಿಯಾಗಿರ್ತಕ್ಕಂತಹ ಈ ಸ್ಥೂಲವಾಗಿ ಕಾಣತಕ್ಕಂಥದ್ದು ಒಂದು ಲಕ್ಷಣವಾದರೆ, ಅಸ್ಥೂಲವಾಗಿ ಇಲ್ಲದೆ ಇರ್ತಕ್ಕಂಥದ್ದು ಅಸ್ಥೂಲ. ಅಸ್ಥೂಲ ಅಂತಂದ್ರೆ ಸ್ಥೂಲವಾಗಿ ಕಾಣದಿರುತ್ತೆ. ಈಗ ಪ್ರಾಣ ಇದೆ, ಸ್ಥೂಲ ವಸ್ತುವಿನಂತೆ ಕಾಣೋದಿಲ್ಲ. ದೇಹ ಕಾಣುತ್ತೆ, ಈ ನರಗಳು ಕಾಣುತ್ತವೆ, ನ್ಯೂರಲಾಜಿ ನರಗಳು ಕಾಣುತ್ತವೆ. ಆದ್ರೆ ಅದಕ್ಕಿಂತ ಆಚೆ ಒಳಗಡೆ ಹೋದ್ರೆ ಅಲ್ಲಿ ಪ್ರಾಣ ಇದೆ, ಪ್ರಾಣ ಕಾಣೋದಿಲ್ಲ. ಹಾಗೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದ್ರೆ ಮನಸ್ಸು ಇದೆ, ಅದು ಕಾಣೋದಿಲ್ಲ. ಬುದ್ಧಿ ಇದೆ, ಅದು ತೋರೋದಿಲ್ಲ. ಆ ಪರಮಾತ್ಮ ವಸ್ತು ಯಾವುದು ತೋರ್ತದೋ ಮತ್ತೆ ಯಾವುದು ಸೂಕ್ಷ್ಮ ರೂಪದಲ್ಲಿ ಇದೆಯೋ, ಈ ತೋರೋದಕ್ಕೆ ಮತ್ತೆ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ಆಚೆ ಇರ್ತಕ್ಕಂಥದ್ದು ಸತ್ ಅಸತ್ ವಿಲಕ್ಷಣಂ. ಇದು ಎಲ್ಲನೂ ಕೂಡ ಇಲ್ಲಿವರೆಗೆ ಜಗತ್ತಿನ ಬಗ್ಗೆ ತೋರುವಂತಹ ಸ್ಥೂಲ ಅಸ್ಥೂಲದ ಬಗ್ಗೆ ಹೇಳಿ, ಈಗ ಅದರ ಗುಣ ಹೇಳ್ತಿದ್ದಾರೆ ನಿಷ್ಕಲಂ. ನಿಷ್ಕಲಂ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಯಾವುದೇ ಮಲ ಇಲ್ಲದೆ ಇರತಕ್ಕಂಥದ್ದು. ನಿರುಪಮಾನವತ ಅಂತ. ನಿರುಪಮಾನ ಅಂತಂದ್ರೆ ಈ ಪರಮಾತ್ಮನಿಗೆ ಯಾವುದಾದ್ರೂ ಒಂದು ಉಪಮಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಉಪಮಾನ ಅಂತಂದ್ರೆ ಉಪ ಅಂದ್ರೆ ಹತ್ತಿರ ಅಂತ. ಒಂದು ವಸ್ತು ನಮಗೆ ದೂರದಲ್ಲಿದ್ದಾಗ ಅದನ್ನ ನಮಗೆ ಒಂದು ಐಡಿಯಾ ಬರೋಕ್ಕೋಸ್ಕರ ಸಲುವಾಗಿ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅದರ ಹತ್ತಿರದಲ್ಲಿ, ಅಂದ್ರೆ ಆಕಾರದಿಂದ ಸ್ವಲ್ಪ ಇದರಿಂದ ಹತ್ತಿರದಲ್ಲಿರ್ತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದನ್ನ ಉಪಮಾನ ಅಂತ ಕರಿತೀವಿ. ಈಗ ಕುದುರೆ ನೋಡಿರಂಗಲ್ಲ, ಅಲ್ಲಿ ಯಾವುದೊಂದು ಕತ್ತೆ ಇದೆ ಅಂತಂದ್ರೆ ಅಲ್ಲಿ ಕತ್ತೆ ಕಾಣುತ್ತೆ ಇದೆಯಲ್ಲ ನೋಡು, ಅಂದ್ರೆ ಉಪಮಾನ. ಕತ್ತೆ ಕುದುರೆ ಅಲ್ಲ, ಆದ್ರೆ ಕುದುರೆಗೆ ಸ್ವಲ್ಪ ಹತ್ತಿರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದಕ್ಕೂ 4 ಕಾಲ ಇದಾವ, ಅದಕ್ಕೂ ಬಾಲ ಇದೆ, ಅದಕ್ಕೂ 2 ಕಿವಿ ಇದಾವ, ಇದಕ್ಕೆ 2 ಕಿವಿ ಇದಾವ, ಹೀಗೆ. ಆದ್ರೆ ಈ ಪರಮಾತ್ಮ ವಸ್ತು ಇದೆಯಲ್ಲ, ಈ ಪರಮಾತ್ಮ ವಸ್ತುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಮಾನವನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಿರುಪಮಾನ ಅಂತ. ಉಪಮಾನಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ವರ್ಡ್ ನಿರುಪಮಾನ.
ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಭ್ರಾಂತಿಯಿಂದ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದರಲ್ಲಿ. ಮನುಷ್ಯನಿಗೆ ಯಾವಾಗ್ಲೂ ಕೂಡ ತಂದೆ ಆಗಿರ್ತಕ್ಕಂತಹ ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ತಾನೆ. ಅದಕ್ಕೆ ಇಲ್ಲಿ ಶಂಕರರು ಬಹಳ ಸ್ಪಷ್ಟವಾಗಿ ಕೊಡದಾಗ್ತಾ ಇದ್ದಾರೆ, ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಮಾನಕ್ಕೆ ಸಿಗದೇ ಇರತಕ್ಕಂಥದ್ದು. ಯಾಕೆ? ಅದು ಎಲ್ಲ ವ್ಯಾಧಿಗಳಿಂದ, ಆಕಾರಗಳಿಂದ, ಮತ್ತೆ ಸ್ಥೂಲದಿಂದ, ಎಲ್ಲದರಿಂದ ಅದು ಭಿನ್ನವಾಗಿರ್ತಕ್ಕಂಥದ್ದು. ಈ ಮನಸ್ಸು ಇದೆಲ್ಲನೂ ಕೂಡ ಸ್ಥೂಲ ಅಸ್ಥೂಲ ಅಂತ ಏನ್ ಮಾಡ್ತೀವಿ, ಇದೆಲ್ಲವೂ ಕೂಡ ಮನಸ್ಸು ಗ್ರಹಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಆದರೆ ಪರಮಾತ್ಮ ವಸ್ತು ಮನಸ್ಸಿನ ಗ್ರಹಿಕೆಗೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಮತ್ತೆ ಅಸಾಧ್ಯವಾಗಿರ್ತಕ್ಕಂಥದ್ದು ಮನಸ್ಸಿನ ಮೂಲಕ ಗ್ರಹಿಸ್ಬೇಕಲ್ವಾ? ಕರೆಕ್ಟು, ಮನಸ್ಸಿನ ಮೂಲಕ ಗ್ರಹಿಸ್ಬೇಕು. ಅವಾಗ ಮನಸ್ಸು ಏನಾಗ್ಬೇಕಂದ್ರೆ ಎಲ್ಲ ಭ್ರಾಂತಿಗಳನ್ನ ಕಳ್ಕೊಳ್ಬೇಕದು. ಭ್ರಾಂತಿ ಕಳ್ಕೊಂಡಾಗ ಏನಾಗುತ್ತೆ, ಅವಾಗ ಯಾವುದನ್ನ ಹುಡುಕ ಹೊರಟಿದ್ದೇವೋ ಅದೇ ಆಗಿಬಿಡ್ತದ. ಅದಕ್ಕೆ ಎಲ್ಲರಿಗೆ ಪ್ರಾಬ್ಲಮ್ ಏನಂತಂದ್ರೆ, ಸಮಾಧಿಯಲ್ಲಿ ಇರ್ತಕ್ಕಂತಹದ್ದು ಮತ್ತೆ ಗಾಢ ನಿದ್ರೆಲಿರ್ತಕ್ಕಂಥ ಅನುಭವವನ್ನ ಯಾಕೆ ಹೇಳಕ್ಕಾಗಲ್ಲ ಅಂತಂದ್ರೆ, ಈ ಹೇಳುವಂತಹ ಮನಸ್ಸಿರಂಗಿಲ್ಲ. ಮತ್ತೆ ಹಂಗಾರೆ ಹೇಳುವಂತ ಮನಸ್ಸಿಲ್ಲ ಅಂತಂದ್ರೆ, ಮನಸ್ಸಿಲ್ಲ ಅಂತ ಅರ್ಥ ಅಲ್ಲ, ಮನಸ್ಸು ಇದೆ ಆದ್ರೆ ಈ ಮನಸ್ಸಲ್ಲ. ಇದು ಅತ್ಯಂತ ಸೋಜವಾಗಿರ್ತಕ್ಕಂಥದ್ದು. ಅವಾಗ ಏನಾಗುತ್ತೆ ಅಂದ್ರೆ, ಅದಕ್ಕೆ ಕೇನೋಪನಿಷತ್ತು ಹೇಳುವ ಹಾಗೆ, ಎನ್ ಮನಸ ಅಂದ್ರೆ ಯಾವ ಮನಸ್ಸಿಗೆ ಬೆಳಕಾಗಿ ಚೇತನವಾಗಿರ್ತಕ್ಕಂಥದ್ದು ವಸ್ತು ಪರಮಾತ್ಮ ಇದನ್ನು, ಆ ಬೆಳಕಿನಿಂದನೇ ಮನಸ್ಸು ಯೋಚನೆಗಳನ್ನ ರನ್ ಮಾಡುತ್ತೆ. ಹಾಗೆ ಕಣ್ಣು ನೇರವಾಗಿ ಕಣ್ಣಿಗೆ ಶಕ್ತಿ ಇಲ್ಲ, ಆ ಕಣ್ಣಿನೊಳಗಡೆಗೆ ಇನ್ನೊಬ್ಬನಿದ್ದಾನೆ ದ್ರಷ್ಟು ಅಂತ, ಅವನು ಬೆಳಕಿರೋದ್ರಿಂದ ನೋಡುತ್ತೆ ಕಣ್ಣು. ಹಾಗೆ ಕಿವಿಯೊಳಗಡೆಗೆ ಒಂದು ಶಕ್ತಿ ಇದೆ ಶ್ರುತ ಅಂತ ಕೇಳುವಂಥದ್ದು. ಆ ಪರಮಾತ್ಮನ ತತ್ವದಿಂದ ಶಬ್ದ ನಮಗೆ ಗೋಚರ ಆಗುತ್ತೆ. ಕಣ್ಣಿನೊಳಗಡೆಗೆ ಒಂದು ಬೆಳಕಿದೆ, ಆ ಪರಮಾತ್ಮನ ಬೆಳಕು, ಆ ಬೆಳಕಿನಿಂದ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮನಸ್ಸಿನಲ್ಲಿ ಒಂದು ಪರಮಾತ್ಮ ತತ್ವ ಇದೆ, ಆ ಪರಮಾತ್ಮ ತತ್ವದಿಂದ ಮನಸ್ಸು ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಅವಾಗ ಏನಾಯ್ತು ಅಂದ್ರೆ, ಮನಸ್ಸು ಇರ್ತದೆ ಆದ್ರೆ ಯೋಚನೆಗಳ ಒಂದು ಆಕಾರ ಮಾಡತಕ್ಕಂಥ ಮನಸ್ಸಿರಂಗಲ್ಲ ನೋಡ್ರಿ. ಅದು ಅದನ್ನ ಶಾಸ್ತ್ರದಲ್ಲಿ ಅಮನಸ್ಕ ಅಥವಾ ಉನ್ಮನಿ ಅಂತ ಕರಿತೀರ. ಅದನ್ನ ಅಮನಸ್ಕ ಸ್ಥಿತಿ ಹೈಯರ್ ಮೈಂಡ್ ಅಂತ. ಇದಕ್ಕಿಂತ ಸ್ವಲ್ಪ ಎತ್ತರವಾಗಿರ್ತಕ್ಕಂಥ ಮೈಂಡ್ಗೆ ಎಲ್ಲ ಗೋಚರ ಆಗುತ್ತೆ, ಆದ್ರೆ ಈ ಮೈಂಡ್ ಅಲ್ಲ. ಈಗ ಹಂಗೆ ಹೇಳ್ತೀವಲ್ಲ ನಾವು ಮಕ್ಕಳಿಗೆ, ಈಗ ಗೊತ್ತಾಗಲ್ಲ, ದೊಡ್ಡವನಾದ್ಮೇಲೆ ಗೊತ್ತಾಗತ್ತಂತ. ಅರೆ ದೊಡ್ಡವನಾದ್ಮೇಲೆ ನನಗೆಲ್ಲ ಗೊತ್ತಾಗಬೇಕು, ಈಗ ಹೇಳ್ರಿ ಅಂತಂದ್ರೆ ಅವ್ನಿಗೆ ಹೇಳಕ್ ಗೊತ್ತಾಗಲ್ಲ. ಯಾಕಂತಂದ್ರೆ ಅವ್ನು ಬೆಳಿಬೇಕಾಗ್ಯದ. ಅದೇ ರೀತಿಯಾಗಿ ನಾವು ಸ್ವಲ್ಪ ಮನಸ್ಸಿನಿಂದ ಸ್ವಲ್ಪ ಬೆಳೆದಿವಿ ಅಂತಂದ್ರೆ, ಸೊ ಅವಾಗ ಅದು ಮನಸ್ಸಾಗಿರೋದಿಲ್ಲ, ಅದು ಪರಮಾತ್ಮನ ವಾಸಸ್ಥಾನವಾಗತ್ತೆ. ಋತಂಬರ ಅಂತ ಪತಂಜಲಿ ಸೂತ್ರದಲ್ಲಿ ಋತಂಬರ ಪ್ರಜ್ಞಾ. ಋತ್ ಅಂದ್ರೆ ಸತ್ಯ, ಅಂಬರ ಅಂದ್ರೆ ಧರಿಸಿರ್ತಕ್ಕಂಥ, ಸತ್ಯವನ್ನು ಧರಿಸಿರ್ತಕ್ಕಂತಹ ಪಾತ್ರೆ ಆಗತ್ತೆ ಮನಸ್ಸು. ಅವಾಗ ಈಗೇನಾಗ್ಯದ, ವಿಷಯಗಳನ್ನ ಗ್ರಹಿಸಿರ್ತಕ್ಕಂಥ ಪಾತ್ರೆ ಈಗ ನಮ್ಮಲ್ಲಿರೋದು. ಯಾವಾಗ ಈ ವಿಚಾರಗಳನ್ನ ಕೇಳದೆ ವಿಷಯಗಳನ್ನ ಯಾವಾಗ ಖಾಲಿ ಮಾಡಿಬಿಡ್ತೀವಿ, ಅವಾಗ ನಿರ್ವಿಷಯ ಆಗಿಬಿಡ್ತದೋ, ಅವಾಗ ಅಲ್ಲಿ ಏನಿರ್ತದಂದ್ರೆ ಆ ಪರಮಾತ್ಮನ ಸತ್ಯ ಇದೆಲ್ಲ, ಅವಾಗ ಅದು ನಮಗೆ ಗೋಚರವಾಗತ್ತೆ. ಆ ಋತಂಬರ ಪ್ರಜ್ಞಾ ಅಲ್ಲಿ ಕೇವಲ ಅನುಭವಿಸುವಿಕೆ ಮಾತ್ರ ಇರುತ್ತದೆ.
ವಿಷಯಗಳನ್ನ ಒಂದು ಆಕಾರ ಮಾಡ್ತಕ್ಕಂಥ ಮನಸ್ಸು ಅಲ್ಲಿರೋದಿಲ್ಲ. ಯೋಚನೆಗಳಿಗೊಂದು ರೂಪ ಕೊಡ್ತಕ್ಕಂಥ ಮನಸ್ಸು ಇರೋದಿಲ್ಲ. ಹಾಗಾಗಿ ಇದನ್ನ ಕೇವಲ ಅನುಭವಿಸ್ಬಿಟ್ರೆ ಅದನ್ನ ಯಾರಿಗೂ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಹೇಳೋನಿರಂಗಿಲ್ಲ ಅಲ್ಲಿ. ಆ ಒಂದು ಸ್ಟೇಟಸ್ ಇದೆಯಲ್ಲ, ಅದು ಬ್ರಹ್ಮಸ್ವರೂಪ ಸ್ಥಿತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಥ್ಯಾಂಕ್ ಯು ಸರ್. ಧನ್ಯವಾದ ಗುರುಗಳೇ. ಧನ್ಯವಾದ ಸರ್.